ವಚನಗಳಲ್ಲಿ ವೈಜ್ಞಾನಿಕ ಸಂದೇಶ. ಈಗಾಗಲೇ ನಾವು ದೇಹ ಮತ್ತು ಮನಸ್ಸನ್ನು ಕುರಿತು ನೋಡಿದ್ದೀವಿ. ಅವೆರಡರ ಕುರಿತಾದ ಒಂದು ಆಧುನಿಕ ವಚನವನ್ನು ನೋಡಿದ್ದೀವಿ ನಿನ್ನೆ. ದೇಹವೆಂಬುದು ಸೂಪರ್ ಕಂಪ್ಯೂಟರ್, ಪಂಚಕರ್ಮೇಂದ್ರಿಯಗಳೇ ಹಾರ್ಡ್ವೇರ್, ಮನಸ್ಸೇ ಸಾಫ್ಟ್ವೇರ್, ಪಂಚ ಜ್ಞಾನೇಂದ್ರಿಯಗಳೇ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್, ಮೆದುಳೇ ಮೆಮೊರಿ ಯೂನಿಟ್, ನಕಾರಾತ್ಮಕ ಮನೋವೃತ್ತಿಗಳೇ ಅಥವಾ ವಿಚಾರಗಳೇ ವೈರಸ್, ಸಕಾರಾತ್ಮಕ ಮನೋವೃತ್ತಿಗಳೇ ಆ್ಯಂಟಿ ವೈರಸ್ ಪ್ರೋಗ್ರಾಮ್ ವಯ್ಯ ಶ್ರೀ ಗುರು ಬಸವ ಅಂತ ನೋಡಿದೆವು. ಅಲ್ಲಿ ಲಾಸ್ಟ್ ಪಾಯಿಂಟ್ ವೈರಸ್ ಮತ್ತು ಆ್ಯಂಟಿ ವೈರಸ್ ಪ್ರೋಗ್ರಾಮ್, ಸಕಾರಾತ್ಮಕ ಮನೋವೃತ್ತಿಗಳು ಮತ್ತು ನಕಾರಾತ್ಮಕ ಮನೋವೃತ್ತಿಗಳ ಕುರಿತು ಇವತ್ತು ಒಂದಿಷ್ಟು ಚಿಂತನೆ ಮಾಡೋಣ. ವಚನಗಳಲ್ಲಿ ಯಾವ ರೀತಿ ಸಕಾರಾತ್ಮಕತೆ ಇದೆ ಆ ಕುರಿತು ನೋಡೋಣ. ಯಾಕಂದರೆ ನಮ್ಮ ಬದುಕಿಗೆ ಸಕಾರಾತ್ಮಕತೆ ಭಾಳ ಮುಖ್ಯದ. ಈ ಮನೋವೃತ್ತಿಗಳಲ್ಲಿ ಎರಡು ಬಗೆ, ಒಂದು ನಕಾರಾತ್ಮಕ ಮನೋವೃತ್ತಿ, ಮತ್ತೊಂದು ಸಕಾರಾತ್ಮಕ ಮನೋವೃತ್ತಿ. ನೆಗೆಟಿವ್ ಅಟಿಟ್ಯೂಡ್ಸ್ ಆ್ಯಂಡ್ ಪಾಸಿಟಿವ್ ಅಟಿಟ್ಯೂಡ್ಸ್ ಅಂತಾರೆ. ನಕಾರಾತ್ಮಕ ಮನೋವೃತ್ತಿಗಳು ಯಾವುವೆಂದರೆ ಭಯ, ಸಿಟ್ಟು, ದ್ವೇಷ, ಅಸೂಯೆ, ಉದಾಸೀನತೆ, ನಿರಾಸಕ್ತಿ ಮುಂತಾದವು. ಅಥವಾ ಫಿಯರ್, ಆ್ಯಂಗರ್, ಹೆಟ್ರೇಡ್, ಜಿಲಸಿ, ಸಿನಿಸಿಸಮ್, ಲೇಜಿನೆಸ್ ಎಟ್ಸೆಟ್ರಾ. ಸಕಾರಾತ್ಮಕ ಮನೋವೃತ್ತಿಗಳು ಧೈರ್ಯ, ತಾಳ್ಮೆ, ಶಾಂತಿ, ಸಂತೃಪ್ತಿ, ದಯೆ, ಭರವಸೆ, ಆಸಕ್ತಿ ಮುಂತಾದವುಗಳು. ಅಥವಾ ಕರೇಜ್, ಪೇಷನ್ಸ್, ಪೀಸ್, ಕಂಟೆಂಟ್ಮೆಂಟ್, ಕಂಪ್ಯಾಷನ್, ಇಂಟರೆಸ್ಟ್, ಇವೆಲ್ಲ ಪಾಸಿಟಿವ್ ಅಟಿಟ್ಯೂಡ್ಸ್. ಈ ದೃಷ್ಟಿಕೋನಗಳೊಳಗೆ ನಾವು ದೃಷ್ಟಿಕೋನದಲ್ಲಿ ಎರಡು ಬಗೆ, ನಾವು ನೋಡುವ ದೃಷ್ಟಿಕೋನ ಏನದಲ್ಲ ಎರಡು ಬಗೆ ಅದು. ಒಂದು ಸಕಾರಾತ್ಮಕ ದೃಷ್ಟಿಕೋನ, ಮತ್ತೊಂದು ನಕಾರಾತ್ಮಕ ದೃಷ್ಟಿಕೋನ. ಉದಾಹರಣೆಗೆ ಒಂದು ಗ್ಲಾಸಿನಲ್ಲಿ ಅರ್ಧ ನೀರದಾವ ಅಂತ ತಿಳ್ಕೊರಿ. ಅದನ್ನು ಯಾರಿಗಾರಿಗೆ ತೋರಿಸಿದ್ರೆ ಇದೇನು ಅಂತ ಕೇಳಿದ್ರೆ ಎರಡು ರೀತಿಯಿಂದ ಹೇಳ್ತಾರೆ. ಒಬ್ಬರು ಹೇಳ್ಬೋದು ಗ್ಲಾಸ್ ಹಾಫ್ ಎಂಟಿ ಅಥವಾ ಗ್ಲಾಸ್ ಫಿಲ್ಡ್ ವಿತ್ ಹಾಫ್ ವಾಟರ್, ಅಂದರೆ ಅರ್ಧ ಗ್ಲಾಸ್ನೊಳಗೆ ನೀರದಾವ. ಇನ್ನೊಬ್ರು ಹೇಳ್ಬೋದು ಅರ್ಧ ಗ್ಲಾಸ್ ತುಂಬ್ಯದ. ಈ ಮೊದಲೇದೇನೈತಲ್ಲ ಖಾಲಿ ಅದ, ಅರ್ಧ ಖಾಲಿ ಅದ ಅನ್ನೋದೇನೈತಲ್ಲ ಇದು ನಕಾರಾತ್ಮಕ ದೃಷ್ಟಿಕೋನ. ಅರ್ಧ ತುಂಬ್ಯದ ಅನ್ನೋದು ಏನೈತಲ್ಲ ಸಕಾರಾತ್ಮಕ ದೃಷ್ಟಿಕೋನ. ಇದು ಪರರಲ್ಲಿಯ ದೋಷಗಳನ್ನು ಅರಿಸುವುದೇ ನಕಾರಾತ್ಮಕ ದೃಷ್ಟಿಕೋನ, ಒಳ್ಳೆಯ ಗುಣಗಳನ್ನು ಅರಿಸುವುದೇ ಸಕಾರಾತ್ಮಕ ದೃಷ್ಟಿಕೋನ. ಈಗ ನಾವೊಂದು ಏನೋ ಒಂದು ಉಪನ್ಯಾಸ ಮಾಡಕ್ಕೆ ಕೂತೇನೆ ಅಂತ ತಿಳ್ಕೊರಿ. ಕೆಲವೊಬ್ಬರು ಒಳ್ಳೆಯದನ್ನು ಒಟ್ಟು ಸರ್ ಏನು ಹೇಳಕತ್ತಾರಂತ ಕೇಳೋನು ಅದನ್ನು ಬರ್ಕೊಂಡು ಚಲೋದನ್ನು ನೋಡೋನು ಅನ್ನೋರು ಪಾಸಿಟಿವ್ ದೃಷ್ಟಿಕೋನದು. ಇಲ್ಲ ಇದರೊಳಗೆ ಏನು ತಪ್ಪದ, ವಚನದೊಳಗೆ ಏನು ಮಿಸ್ಟೇಕ್ ಅದ, ಗ್ರಾಮರದೊಳಗೆ ಏನು ಮಿಸ್ಟೇಕ್ ಅದ, ಅದನ್ನು ಬರ್ಕೋತ ಕುಂದ್ರವ್ರು ಏನೈತಿಲ್ಲ ಅದು ನಕಾರಾತ್ಮಕ ದೃಷ್ಟಿಕೋನ. ಇನ್ನು ಮನೋಧೋರಣೆಗಳು ಎರಡು ಬಗೆ, ನಕಾರಾತ್ಮಕ ಮನೋಧೋರಣೆ, ಸಕಾರಾತ್ಮಕ ಮನೋಧೋರಣೆ ಎಲ್ಲ ಒಂದೇ. ಇದು ಧೋರಣೆ ಅಂದರೆ ಇಲ್ಲಿ ಪರಿಸ್ಥಿತಿ ಬಂದಾಗ ಜನರು ಯಾವ ರೀತಿ ವರ್ತಿಸ್ತಾರೆ. ಈ ಉದಾಹರಣೆಗೆ ಸಂಕಷ್ಟಗಳು ಬರುವುದು ಸಹಜ, ಎಲ್ಲರಿಗೆ ಸಂಕಷ್ಟ ಬರ್ತಾವೆ. ಆದರೆ ಕೆಲವರು ಈ ಸಂಕಷ್ಟ ಏಕೆ ಬಂದವು ಎಂದು ಚಿಂತಿಸ್ತಾರೆ, ಇನ್ನು ಕೆಲವರು ಸಂಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸ್ತಾರೆ. ಸಂಕಷ್ಟಗಳು ಏಕೆ ಬಂದವು ಎಂದು ಚಿಂತಿಸುವುದು ನಕಾರಾತ್ಮಕ ಧೋರಣೆ, ಸಂಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸುವುದು ಸಕಾರಾತ್ಮಕ ಧೋರಣೆ. ಇಂಥವು ಇನ್ನಷ್ಟು ಉದಾಹರಣೆಗಳನ್ನು ಆಮೇಲೆ ನೋಡೋಣ. ಈ ಒಟ್ಟಾರೆ ಇವು ಅಟ್ಟಿಟ್ಯೂಡ್ಸ್ ಏನದಾವಲ್ಲ, ದೇ ಡಿಟರ್ಮಿನ್ ಅವರ್ ಅಲ್ಟಿಟ್ಯೂಡ್. ಅಟ್ಟಿಟ್ಯೂಡ್ಸ್ ಡಿಟರ್ಮಿನ್ ಅವರ್ ಅಲ್ಟಿಟ್ಯೂಡ್. ಈ ಮನೋವೃತ್ತಿಗಳೇನದಾವಲ್ಲ ನಮ್ಮ ಔನ್ನತ್ಯವನ್ನು ನಿರ್ಧರಿಸ್ತಾವೆ. ನಮ್ಮಲ್ಲಿ ಎಷ್ಟು ಪಾಸಿಟಿವ್ ಅಟಿಟ್ಯೂಡ್ಸ್ ಅದಾವ, ಎಷ್ಟು ಪಾಸಿಟಿವ್ ದೃಷ್ಟಿಕೋನ ಅದ, ಎಷ್ಟು ಪಾಸಿಟಿವ್ ಧೋರಣೆ ಅದ, ಅಷ್ಟು ನಮ್ಮದು ವ್ಯಕ್ತಿತ್ವ ಘನ ಆಗ್ತದೆ. ಈಗ
ಇನ್ನೊಂದಿಷ್ಟು ಅದ್ರ ಬಗ್ಗೆ ನೋಡೋದಾದ್ರೆ, ಇಷ್ಟಪಡುವುದು ತಪ್ಪಲ್ಲ, ಅಥವಾ ಬಯಸುವುದು ತಪ್ಪಲ್ಲ, ನಿರೀಕ್ಷಿಸುವುದು ತಪ್ಪಲ್ಲ. ನಮಗೆ ಇಷ್ಟಪಟ್ಟದ್ದು ಸಿಗಲಿಲ್ಲವೆಂದು ಕೊರಗುವುದು ನಕಾರಾತ್ಮಕ ಮನೋವೃತ್ತಿ. ಯಾಕಂದ್ರೆ ಬಯಸಿದ್ದೆಲ್ಲ ಸಿಗೋದಿಲ್ಲ, ಸಿಗಬೇಕಂತೂ ಇಲ್ಲ. ಇಷ್ಟಪಟ್ಟದ್ದು ಸಿಗಲಿಲ್ಲ ಅಂತ ಕೊರಗುವುದು ನಕಾರಾತ್ಮಕ ಮನೋವೃತ್ತಿ. ಸಿಕ್ಕಿದ್ದನ್ನು ಏನೋ ಒಂದು ಅದ್ರ ಬದಲು ಅಲ್ಟರ್ನೇಟಿವ್ ಏನಾದ್ರು ಸಿಕ್ಕಿರ್ತೈತಿ ಅಲ್ಲ, ಆ ಸಿಕ್ಕಿದ್ದನ್ನು ಇಷ್ಟಪಟ್ಟು ಸಂತೋಷದಿಂದ ಸ್ವೀಕರಿಸುವುದು ಸಕಾರಾತ್ಮಕ ಮನೋವೃತ್ತಿ. ಉದಾಹರಣೆಗೆ, ಮಾವಿನ ಹಣ್ಣನ್ನು ಇಷ್ಟಪಡುವುದು ತಪ್ಪಲ್ಲ, ಸಿಕ್ಕರೆ ಒಳ್ಳೆಯದು. ಒಂದು ವೇಳೆ ಮಾವಿನ ಹಣ್ಣಿನ ಬದಲಾಗಿ ನಿಂಬೆಹಣ್ಣು ದೊರೆತರೆ ಅದನ್ನು ದೂರ ಎಸೆಯಬಾರದು. ಅದನ್ನು ಹಿಂಡಿ ಪಾನಕ ಮಾಡಿ ಕುಡಿದು ಸಂತೋಷ ಪಡಬೇಕು. ಅದರ ಸೊಗಸೇ ಬೇರೆ. ಜಗತ್ತಿನಲ್ಲಿ ಈ ಮಾನ ಅವಮಾನ ಇರುವುದೇ ಇದೆ. ಅವುಗಳನ್ನು ಪರಿಸ್ಥಿತಿ ಬರುವುದು ಸಹಜನ. ಆ ಪರಿಸ್ಥಿತಿಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಈ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುವುದನ್ಕ ಇರುವುದು. ಯಾಕೆಂದರೆ ಜಗತ್ತು ಮಿಶ್ರದ ಇದು. ಕೆಟ್ಟದ್ದರ ಕಡೆಗೆ ವಾಲುವುದು ನಕಾರಾತ್ಮಕ ಧೋರಣೆ, ಒಳ್ಳೆಯದರ ಕಡೆಗೆ ಸಾಗುವುದು ಸಕಾರಾತ್ಮಕ ಧೋರಣೆ. ಈಗ ಆಟ ಆಡೋದು, ವಿದ್ಯಾರ್ಥಿಗಳು ಆಟ ಆಡೋದು ಅಥವಾ ಪರೀಕ್ಷೆ ಕುಂದ್ರದು ಬಗ್ಗೆ ವಿಚಾರ ಮಾಡಿದ್ರೆ, ಕೆಲವೊಂದು ವಿದ್ಯಾರ್ಥಿಗಳನ್ನು ಕೇಳಿದರೆ ಸೋಲಬಾರದೆಂದು ಆಡಾಕತ್ತೇನೆ ಅಂತ ಒಬ್ಬ ಹೇಳ್ಬೋದು, ಇನ್ನೊಬ್ಬ ನಾ ಗೆಲ್ಲಬೇಕಂತ ಆಡಾಕತ್ತೇನೆ ಅಂತ ಹೇಳ್ಬೋದು. ಎರಡೂ ಒಂದೇ ಅಲ್ಲೇ. ಪ್ಲೇ ಟು ವಿನ್, ಪ್ಲೇ ನಾಟ್ ಟು ಲೂಸ್. ಸೋಲಬಾರದೆಂದು ಆಡುವುದು ನಕಾರಾತ್ಮಕ ಧೋರಣೆ, ಗೆಲ್ಲಬೇಕೆಂದು ಆಡುವುದು ಸಕಾರಾತ್ಮಕ ಧೋರಣೆ. ಈ ನಕಾರಾತ್ಮಕ ಧೋರಣೆ ಏನು ಮಾಡ್ತೈತಿ ಅಂದ್ರೆ ನಮ್ಮ ಆತ್ಮವಿಶ್ವಾಸವನ್ನು, ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತದೆ. ಸಕಾರಾತ್ಮಕ ಧೋರಣೆ ಏನೈತಿಲ್ಲ, ಪಾಸಿಟಿವ್ ಅಟ್ಟಿಟ್ಯೂಡ್ ಐತಿಲ್ಲ, ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತದೆ. ಸುಖ ದುಃಖಗಳು ಬರುವುದು ಸಹಜ. ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು ನಕಾರಾತ್ಮಕ ಧೋರಣೆ. ಅದರ ಬದುಕಿನ ಏರುಪೇರುಗಳಲ್ಲಿ ಸದಾ ಸಮಸ್ಥಿತಿಯಲ್ಲಿರುವುದು ಅಥವಾ ಸ್ಥಿತಪ್ರಜ್ಞೆಯಲ್ಲಿರುವುದು ಸಕಾರಾತ್ಮಕ ಧೋರಣೆ. ಸಮತೆ ಎಂಬುದೇ ಯೋಗ ಅಂದರೆ ನಮ್ಮ ಹವಿನಾಡ ಕಲ್ಲಯ್ಯನವರು ಸಮತೆ ಭಾವದಿಂದ ಇರುವುದು. ಇದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಧೋರಣೆ ಕುರಿತು. ಇನ್ನೊಂದು, ನಮ್ಮ ಸುತ್ತಲೂ ನಮ್ಮ ಮನೆಯಲ್ಲಿಯೇ ದುರ್ವ್ಯಸನಿಗಳಿದ್ದಾರೆ. ನಾನೇನು ಮಾಡಲಿ? ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತಲ ಏರಿಯಾ ಒಳಗೆ ಬರೇ ದುರ್ವ್ಯಸನಿಗಳು ತುಂಬಿಕೊಂಡಾರ. ನಾನೇನು ಮಾಡಲಿ ಅಂದುಕೊಂಡು ಅವರ ದಾರಿಯನ್ನೇ ಅನುಸರಿಸುವುದು ನಕಾರಾತ್ಮಕ ಮನೋವೃತ್ತಿ. ದುರ್ವ್ಯಸನಕ್ಕೆ ಬಲಿಯಾಗಿ ತೊಂದರೆ ಅನುಭವಿಸುತ್ತಿರುವವರ ಕಂಡು ನಾವು ಹಾಗಾಗಬಾರದು, ಅವರಿಂದ ಪಾಠ ಕಲಿದು ಅವರಿಗಾದ ಗತಿ ನಮಗೂ ಕಟ್ಟಿಟ್ಟದ್ದು ಎಂದು ತಿಳಿದು ಸನ್ಮಾರ್ಗದತ್ತ ಸಾಗುವುದು ಸಕಾರಾತ್ಮಕ ಮನೋವೃತ್ತಿ. ಇದಕ್ಕೊಂದು ನಿದರ್ಶನ ನೋಡೋಣ. ಒಂದು ಸಣ್ಣ ಸ್ಟೋರಿ ಅಂತ ತಿಳ್ಕೊರಿ. ಒಬ್ಬ ಮದ್ಯಪಾನ ವ್ಯಸನಿ, ಆತನಿಗೆ 2 ಗಂಡು ಮಕ್ಕಳು. ಒಬ್ಬನು ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ಸಾಧನೆಗೈದು ಉನ್ನತ ಅಧಿಕಾರಿಯಾದ. ಅವನ ಸಾಧನೆ ಕುರಿತು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಇನ್ನೊಬ್ಬ ತಂದೆಯ ಮಾರ್ಗ ಹಿಡಿದು ಕಳ್ಳತನ ಮಾಡಿ ಸಿಕ್ಕಿ ಹಾಕಿಕೊಂಡು ಜೈಲು ಸೇರಿದ. ಆತನ ಸುದ್ದಿಯೂ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಪತ್ರಿಕೆ ಮಾಧ್ಯಮದವರು ಅವರಿಬ್ಬರ ಸಂದರ್ಶನ ಮಾಡುತ್ತಾರೆ. ನಿನ್ನ ಸಾಧನೆಯ ಗುಟ್ಟೇನು? ಸಾಧನೆಗೆ ಕಾರಣ ಯಾರು ಎಂದು ಆ ಯಶಸ್ವಿ ಹುಡುಗನನ್ನು ಕೇಳಿದಾಗ ಅವನು ಹೇಳುತ್ತಾನೆ, ನನ್ನ ಸಾಧನೆಗೆ ನನ್ನ ತಂದೆಯೇ ಕಾರಣ. ಏಕೆಂದರೆ ನನ್ನ ತಂದೆ ಕುಡಿದು ಬಂದು ಮನೆಯಲ್ಲಿರುವ ನನ್ನ ತಾಯಿಯನ್ನು ಹೊಡೆಯುತ್ತಿದ್ದ, ಮನೆ ಖರ್ಚಿಗಾಗಿ ಹಣ ಕೊಡುತ್ತಿರಲಿಲ್ಲ, ಇದ್ದ ಜಮೀನನ್ನು ಮಾರಿದ. ಇವೆಲ್ಲವನ್ನು ಕಂಡು ನಾನು ನನ್ನ ತಂದೆಯಂತೆ ಆಗಬಾರದು ಎಂದು ನಿರ್ಧರಿಸಿದೆ. ಚೆನ್ನಾಗಿ ಓದಬೇಕು, ಸಾಧನೆ ಮಾಡಬೇಕು ಎಂದು ಛಲ ತೊಟ್ಟೆ. ನಿರಂತರ ಪ್ರಯತ್ನದ ಫಲವಾಗಿ ಯಶಸ್ಸು ಗಳಿಸಿದೆ. ಇದು ಮೊದಲೇದ ಒಂದು ಸ್ಟೇಟ್ಮೆಂಟ್.
ಇನ್ನು ಜೈಲಿನೊಳಗೇನಿದ್ದಲ್ಲ, ಜೈಲಿನಲ್ಲಿರುವವನನ್ನು ಸಂದರ್ಶಿಸಿ ನಿನ್ನ ಈ ಪರಿಸ್ಥಿತಿಗೆ ಯಾರು ಕಾರಣ ಎಂದು ಪ್ರಶ್ನಿಸಲು ಅವನು ಹೇಳುತ್ತಾನೆ, ನನ್ನ ಈ ಪ್ರಶ್ನೆಗೆ ನನ್ನ ತಂದೆಯೇ ಕಾರಣ. ಅವನು ಅದನ್ನೇ ಹೇಳ್ತಾನೆ, ನನ್ನ ತಂದೆಯೇ ಕಾರಣ. ಹೇಗೆಂದರೆ ನನ್ನ ತಂದೆ ಕುಡಿಯುತ್ತಿದ್ದನ್ನು ಕಂಡು ನಾನೂ ಕುಡಿಯಲಾರಂಭಿಸಿದೆ. ಕುಡಿಯಲು ಹಣ ಕಡಿಮೆಯಾದಾಗ ಕಳ್ಳತನ ಮಾಡತೊಡಗಿದೆ. ಅದರ ಪರಿಣಾಮವಾಗಿ ಈಗ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದೇನೆ. ಪರಿಸರ ಒಂದೇ, ಪರಿಣಾಮ ಬೇರೆ ಬೇರೆ. ಇಲ್ಲಿ ನೋಡಲಿಕ್ಕೆ ಪರಿಸರ ಒಂದೇ ಅದ, ಒಂದೇ ಮನೆಯೊಳಗೆ ಇಬ್ಬರು, ಪರಿಣಾಮ ಮಾತ್ರ ಬೇರೆ ಬೇರೆ. ತಂದೆಯ ದುರಾಚಾರದಿಂದಾದ ದುಷ್ಪರಿಣಾಮ ಕಂಡು ಒಬ್ಬನು ಪಾಠ ಕಲಿತರೆ ಇನ್ನೊಬ್ಬ ದುರಾಚಾರದಲ್ಲಿ ಸಾಗಿ ತೊಂದರೆಗೆ ಸಿಲುಕಿದ. ಮೊದಲನೆಯವನದು ಸಕಾರಾತ್ಮಕ ಮನೋವೃತ್ತಿ, ಎರಡನೆಯವನದು ನಕಾರಾತ್ಮಕ ಮನೋವೃತ್ತಿ. ಈ ದುರಾಚಾರಿಗಳಿಂದಾಗುವ ದುಷ್ಪರಿಣಾಮ ಕುರಿತು ಅಥವಾ ಅವರಿಂದ ನಾವು ಪಾಠ ಕಲಿಯಬೇಕೆಂದು ಒಂದು ವಚನದೊಳಗೆ ಸಕಲೇಶ್ ಮಾದರಸ್ ಅವರು ಹೇಳ್ತಾರೆ. ಆ ವಚನಕ್ಕೆ ಬರೋಣ. ಈ ದುರಾಚಾರಿಗಳು ಕನ್ನಡಿಯಂತೆ, ಯಾಕಂದ್ರೆ ತಮ್ಮ ಲೈಫ್ ಹಾಳು ಮಾಡ್ಕೊಂಡು ಉಳ್ಕೋದವ್ರಿಗೆ ಅವ್ರು ಎಕ್ಸಾಂಪಲ್ ಆಗ್ತಾರೋ ಅದನ್ನು ಪಾಸಿಟಿವ್ ಆಗಿ ತೊಗೋರಿ. ನೀವು ಅವ್ರಂಗೆ ಹೋಗಬೇಡ್ರಿ, ಅವ್ರನ್ನ ನೋಡಿ ಹಿಂಗೆ ಆಗಬಾರ್ದಂತ ಕಲೀರಿ ಅನ್ನೋಕ್ಕೊಂದು ವಚನ ಹೇಳ್ತಾರೆ ನೋಡಿ. ಇದಿರೆನ್ನ ಹಳಿವವರು ಮತಿಯ ಬೆಳಗುವರು, ಮನದ ಕಾಳಿಕೆಯ ಕಳೆವವರನ್ನ ನಂಟರು. ದುರಾಚಾರದಲ್ಲಿ ನಡೆಯುವವರು ಕನ್ನಡಿಯನೆಗೆ, ದುರಾಚಾರದಲ್ಲಿ ನಡೆಯುವವರು ಕನ್ನಡಿಯನೆಗೆ ಹೇಯೋಪಾದಿಯ ತೋರುವರು. ಇದು ಕಾರಣ ನಾನನ್ಯ ದೇಶಕ್ಕೆ ಹೋಗೆನು, ಸಕಲೇಶ್ವರ ದೇವರ ತೋರುವವರೊಡರಿಲ್ಲಿಯೇ. ಇಲ್ಲೇ ಅದಾರ. ಏನಿದು? ಇದಿರನ್ನು ಹಳಿಯುವವರು ಮತಿಯ ಬೆಳಗುವರು. ನಮ್ಮನ್ನು ಹಳಿಯುವವರು ನಮಗೆ ಬುದ್ಧಿವಾದ ಹೇಳುತ್ತಿದ್ದಾರೆ ಮತ್ತು ನಮ್ಮ ಮತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತಿದ್ದಾರೆ ಎಂದು ತಿಳಿಯಬೇಕು. ಇದು ಪಾಸಿಟಿವ್ ಆಟಿಟ್ಯೂಡ್. ಅಂದ್ರೆ ಭಾಳಷ್ಟು ಜನ ನಮ್ಮನ್ನು ಹಳಿಯೋರನ್ನ ಏನು ಮಾಡ್ತೀವಿ, ನಾವು ನಿರಾಕರಿಸ್ಲಿಕ್ಕೆ ಹೋಗ್ತೀವಿ, ಅವರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ಅವರು ನಮ್ಮನ್ನು ಸುಧಾರಿಸ್ಲಾಕತ್ಯಾರ, ನಮ್ಮ ಮತಿಯನ್ನು ಇನ್ನಷ್ಟು ಬೆಳಗ್ಲಾಕತ್ಯಾರ ಅಂತ ತಿಳ್ಕೊರಿ. ಆಮೇಲೆ ಮನದ ಕಾಳಿಕೆಯ ಕಳೆವವರೆನ್ನ ನಂಟರು. ಕಾಳಿಕೆ ಅಂದ್ರೆ ಅಜ್ಞಾನ. ನನ್ನ ಮನಸ್ಸಿನ ಅಜ್ಞಾನ ತೆಗೆಯುವರು ಎಲ್ಲರೂ ನನ್ನ ಬಂಧುಗಳೆಂದು ಭಾವಿಸಬೇಕು. ದುರಾಚಾರದಲ್ಲಿ ನಡೆಯುವವರು ಕನ್ನಡಿಯನೆಗೆ. ಈ ಪಾಯಿಂಟ್ ನೋಡ್ರಿ, ದುರಾಚಾರದಲ್ಲಿ ನಡೆಯುವವರು ಕನ್ನಡಿಯನೆಗೆ ಅಂದರೆ ದುರ್ವ್ಯಸನದಿಂದ ತಮ್ಮ ಬದುಕನ್ನು ಹಾಳು ಮಾಡಿಕೊಂಡು ನಮಗೆ ದುಶ್ಚಟಗಳಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಪಾಠ ತಿಳಿಸುವವರು ಕನ್ನಡಿ ಇದ್ದಂತೆ ಎಂದು ತಿಳಿಯಬೇಕು ಎಂಬ ಸಕಾರಾತ್ಮಕ ವಿಚಾರವನ್ನು ಸಕಲೇಶ ಮಾದರಸರು ತಿಳಿಸಿದ್ದಾರೆ. ಇದು ಪಾಸಿಟಿವ್ ಥಿಂಕಿಂಗ್. ಅಂದ್ರೆ ಬೇರೆಯವರ ಕೆಟ್ಟ ದುರಾಚಾರಗಳಿಂದನೂ ನಾವು ಪಾಠ ಕಲಿಬೇಕು. ನಾವು ಕೆಟ್ಟ ಕಲಿಯೋದೇನು ಬೇಕಾಗಿಲ್ಲ. ಜಗತ್ತಿನೊಳಗೆ ಅಂಥವು ಸಾಕಷ್ಟು ಅದ, ಅದರಿಂದ ನಾವು ಕಲ್ಕೋಬೇಕು. ಮಿಸ್ಟೇಕ್ ಮಾಡಬಾರ್ದಂತಲ್ಲ, ಏನೋ ಆದ್ರೂ ಆಗಲಿ, ಆದರೆ ಅದರಿಂದನೂ ಪಾಠ ಕಲಿಬೇಕು, ಬೇರೆಯವರ ಮಿಸ್ಟೇಕ್ದಿಂದನೂ ಪಾಠ ಕಲಿಬೇಕು. ಇನ್ನು ಭಾಳಷ್ಟು ಜನ ಬೈದವ್ರಿಗೆ ಏನು ಮಾಡ್ತಾರೆ, ಅವ್ರ ಶತ್ರುಗಳಂತ ತಿಳ್ಕೊತಾರೆ. ಹಂಗೆ ತಿಳ್ಕೊಬೇಡ್ರಿ, ಅವ್ರು ನಮ್ಮ ಬಂಧುಗಳಂತ ತಿಳ್ಕೊರಿ ಅಂತ ಬಸವಣ್ಣನವರೊಂದು ವಚನ ನೋಡ್ರಿ. ಬೈದವರಿಗೆ ಮರಳಿ ಬೈಯುವವರು ನಕಾರಾತ್ಮಕ ಮನೋವೃತ್ತಿ. ಬೈದವರಿಗೆ ಮರಳಿ ಬೈಯುವುದು ನಕಾರಾತ್ಮಕ ಮನೋವೃತ್ತಿ. ಬೈದವರು ನಮ್ಮ ಒಳ್ಳೆಯದಕ್ಕಾಗಿ ಬೈದಿದ್ದಾರೆ, ಅವರ ನಮ್ಮ ಬಂಧುಗಳು ಎಂದು ಬಗೆಯುವ ಸಕಾರಾತ್ಮಕ ನಿಲುವನ್ನು ಬಸವಣ್ಣನವರು ತಿಳಿಸೋ ವಚನ. ಏನು ವಚನ ಇದು? ಹೊಯ್ದವರೆನ್ನ ಹೊರೆದವರೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಆಳಿಗೊಂಡವರೆನ್ನ ಆಳ್ದವರೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲದಲ್ಲೆಕ್ಕಿದವರೆಂಬೆ ಕೂಡಲ ಸಂಗಮ ದೇವ.
ಹೊಯ್ದವರೆನ್ನ ಹೊರದವರೆಂಬೆ. ಇಲ್ಲಿ ಹೊಯ್ದವರಂದ್ರೆ ಹೊಡೆದವರು, ಹೊರೆದವರು ಅಂದ್ರೆ ನೆರೆಹೊರೆಯವರು, ಸಮೀಪದವರು ಅಥವಾ ನಮಗೆ ರಕ್ಷಣೆ ಕೊಡೋರು. ಅದ್ಭುತ ಸಕಾರಾತ್ಮಕ ಮನೋಭಾವನೆ ಅನ್ನು ಬಸವನವ್ರು ಹೇಳ್ತಾರೆ. ಭಾಳಷ್ಟು ಜನ ಹೊಡೆದವ್ರನ್ನ ಶತ್ರುಗಳಂತ ತಿಳಿತಾರೆ. ಆದ್ರೆ ಬಸವನವ್ರು ಹೇಳ್ತಾರೆ, ಹೊಡೆದವರು ನಮ್ಮ ರಕ್ಷಕರು, ನಮ್ಮ ನೆರೆಹೊರೆಯವರು. ಯಾಕಂದ್ರೆ ನಮ್ಮ ರಕ್ಷಕರಾದ ತಂದೆ ತಾಯಿ ಬಂಧುಗಳು ಶಿಕ್ಷಕರು ಮಾತ್ರ ನಮ್ಮನ್ನು ಹೊಡೆಯಲು ಸಾಧ್ಯ. ಆದ ಕಾರಣ ಹೊಡೆದವರು ನಮ್ಮ ರಕ್ಷಕರೇ ಹೊರತು ಶತ್ರುಗಳಲ್ಲ ಎಂಬುದು ಬಸವಣ್ಣನವರ ಹೃದಯ ವೈಶಾಲ್ಯತೆಗೆ ಸಾಕ್ಷಿ. ಯಾಕಂದ್ರೆ ಅವ್ರು ಹೊಡೆದ ಬುದ್ಧಿ ಹೇಳಕತ್ಯಾರ, ಅಷ್ಟು ತಿಳ್ಕೊಬೇಕಷ್ಟ. ನಾವು ತಪ್ಪು ಮಾಡಿದ್ರೆ ಅದನ್ನು ಒಪ್ಪಿಕೋಬೇಕು. ಹಾಗೆಯೇ ಬೈದವರು ನನ್ನ ಬಂಧುಗಳು, ನಿಂದಿಸಿದವರು ನನ್ನ ತಂದೆ ತಾಯಿಗಳು, ಹೀಯಾಳಿಸಿದವರು ನನ್ನ ಒಡೆಯರು. ಅಂದ್ರೆ ಆಳಿಗೊಂಡವರೆನ್ನ ಆಳ್ದವರೆಂಬೆ. ಆಳ್ದವರೆಂದ್ರೆ ಒಡೆಯರು, ಆಳಿಗೊಂಡವಂದ್ರೆ ಹೀಯಾಳಿಸಿದವರು. ಜರಿದವರು ನನ್ನ ಅಣ್ಣ ತಮ್ಮಂದಿರು, ಜನ್ಮ ಬಂಧುಗಳು. ಆದರೆ ಹೊಗಳಿದವರೆನ್ನ ಹೊನ್ನ ಶೂಲಕ್ಕೇರಿಸಿದವರು. ಇಲ್ಲಿ ಇದು ಬಸವಣ್ಣನವ್ರಿಗೆ ಆಗಿ ಬರೋಂಗಿಲ್ಲ ಹೊಗಳಿಕೆ. ಹೊಗಳಿದವರು ಹೊನ್ನ ಶೂಲಕ್ಕೇರಿಸಿದವರು ಎಂದು ಹೇಳುತ್ತಾರೆ. ಏಕೆಂದರೆ ಯಾಕೆ ಹಂಗೆ ಹೇಳಿರ್ಬೋದು? ಹೊಗಳಿಕೆ ಅಹಂಕಾರವನ್ನು ಹೆಚ್ಚಿಸುತ್ತದೆ. ಒಬ್ಬ ಮನುಷ್ಯನ ಸುಮ್ಮನೆ ಹೊಗಳಿದ್ರೆ ಅವ ಭಾಳ ಏನೂ ಇರೋಂಗಿಲ್ಲ, ಅವನ ಕಡೆ ಮ್ಯಾಟರೇ ಇರೋಂಗಿಲ್ಲ. ಏನೇನೋ ಅವನು ಭಾಳ ಹೊಗಳನ, ಅವನ ಅಹಂಕಾರ ಹೆಚ್ಚಾಗ್ತೈತಿ. ಬಸವಣ್ಣನವರನಕ ಹೊಗಳಿಕೆಗೆ ಯೋಗ್ಯಿದ್ರು. ಹೊಗಳಿಕೆ ಅಹಂಕಾರವನ್ನು ಹೆಚ್ಚಿಸುತ್ತದೆ ಮತ್ತು ಜ್ಞಾನದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಇದು ಭಾಳ ಮುಖ್ಯದೆ. ಜ್ಞಾನದ ಬೆಳವಣಿಗೆ ಕುಂಠಿತ ಆಗ್ತಿತ್ತು. ನೀವು ಭಾಳ ಶಾನ್ಯಾರ ಅಂದ್ರೆ ನೀವು ಓದೋದು ಬಿಟ್ಟಂದ್ರೆ ಜ್ಞಾನದ ಬೆಳವಣಿಗೆ ಕುಂಠಿತ ಆಗ್ತಿತ್ತು. ಹೊಗಳಿಕೆಯನ್ನೇ ಬಯಸುವ ಇಂದಿನ ಜನರಿಗೆ ಬಸವಣ್ಣನವರ ಧೋರಣೆ ವಿಪರ್ಯಾಸವೆನಿಸ್ಬೋದು. ಏನಪ್ಪ ಬಸವಣ್ಣ ಏನು ಹೇಳಕತ್ತೆ ಅಂತ ಅನಿಸ್ಬೋದು. ನಮ್ಮ ಬಗ್ಗೆ ನಿಂದೆಯ ಮಾತುಗಳನ್ನಾಡಿ ಇನ್ನೊಂದು ವಚನದೊಳಗೆ ಹೇಳ್ತಾರೆ. ಇಲ್ಲೇ ಇದು ಬಂಧುಗಳದಾತು. ಇನ್ನೊಂದು ಭಾಳ ಅದಕ್ಕಿಂತ ಹೆಚ್ಚಿನ ವಚನ ಇದು. ಏನು? ಕಾಣದ ಠಾವಿನಲ್ಲಿ ಜರಿದರೆಂದಡೆ ಕೇಳಿ ಪರಿಣಾಮಿಸಬೇಕು. ಅದೇನು ಕಾರಣ? ಕೊಳ್ಳದೆ ಕೊಡದೆ ಅವರಿಗೆ ಸುಖಬಹುದಾಗಿ ಎನ್ನ ಮನದ ತದ್ವೇಷ ಒಳಿದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಕಾಣದ ಠಾವಿನಲ್ಲಿ ಜರಿದರೆಂದರೆ ಕೇಳಿ ಪರಿಣಾಮಿಸಬೇಕು. ಕಾಣದ ಠಾವಿನಲ್ಲಿ ಅಂದರೆ ಈಗ ಅಗಳಿದೇನಿತ್ತು ಇದರ ಬದರ ಬೇಯಾಕತ್ಯಾರ. ಈಗ ನಮ್ಮ ಹಿಂದವರು ನಮ್ಮ ಬಗ್ಗೆ ನಿಂದೆ ಮಾಡಾಕತ್ಯಾರ. ಅವ್ರು ಹಂಗೆ ಈಗ ಉದಾಹರಣೆಗೆ ಒಂದು 3 ಜನ ಅದಾರ ಅಂತ ತಿಳ್ಕೊಳ್ಳು. ABC, A ಮತ್ತು B ನಮ್ಮ ಬಗ್ಗೆ ಏನೇನೋ ಮಾತಾಡೆ ಭಾಳ ಸಂತೋಷ ಪಡಾಕತ್ಯಾರ. ಆ C ಏನದಲ್ಲ ಅದನ್ನು ಬಂದ ನನಗೆ ಹೇಳ್ತಾನೆ. ಕಾಣದ ಟಾವಿನಲ್ಲಿ ಅವರಿಬ್ಬರದು ನಿಂದೆಯನ್ನು ಬಂದ ನಿಮ್ಮ ಬಗ್ಗೆ ಹಿಂಗೆ ಮಾತಾಡಿ ಅವ್ರು ಭಾಳ ಖುಷಿ ಪಡಾಕತ್ತಿದ್ರು ಅಂತ ಹೇಳಿದ್ರೆ ನಾನು ಅದಕ್ಕೆ ನೋಡೂನು ನಡಿ ಅನ್ನಬಾರ್ದು ಅಂತ ಬಸವನವ್ರು ಹೇಳ್ತಾರೆ. ಅದಕ್ಕೆ ಏನು ಮಾಡ್ಬೇಕಂತ ಹೇಳ್ತಾರಂದ್ರೆ, ಕಾಣದ ಟಾವಿನಲ್ಲಿ ಜರಿದರೆಂದಡೆ ಕೇಳಿ ಅದನ್ನು ಕೇಳಿ ಪರಿಣಾಮಿಸಬೇಕು, ಆನಂದ ಪಡ್ಬೇಕತ್ತ. ಯಾಕಂದ್ರೆ ಕೊಳ್ಳದೆ ಕೊಡದೆ ಅವರಿಗೆ ಸುಖಬಹುದಾಗಿ ಅವ್ರು ಸಂತೋಷ ಪಡಾಕತ್ಯಾರು. ಸಂತೋಷ ಪಡಿಸ್ಬೇಕಾದ್ರೆ ನಾ ಏನಾರೇ ಅವ್ರಿಗೆ ಕೊಡಬೇಕಾಗಿತ್ತು, ಏನೂ ಕೊಟ್ಟೇ ಇಲ್ಲ. ಕೊಡಲಾರ್ದ ತಗೊಳ್ಳಾರ್ದ ಅವರು ನನ್ನ ಬಗ್ಗೆ ಮಾತಾಡಿ ಸಂತೋಷ ಪಡಾಕತ್ಯಾರಂದ್ರೆ ಅದು ಒಂದು ಹೆಚ್ಚಿಂದಲ್ಲ ಅಂತ ಎಂಥ ಒಂದು ಸಕಾರಾತ್ಮಕ ಮನೋಭಾವ ಬಸವಣ್ಣನವ್ರದ್ದು. ಆನಂತರ ಹೇಳ್ತಾರೆ, ಎನ್ನ ಮನದ ತದ್ವೇಷ ಒಳಿದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು. ನನ್ನ ಬಗ್ಗೆ ಆಡಿಕೊಳ್ಳಲಿ, ಸಂತೋಷ ಪಡಲಿ. ಅವ್ರ ಬಗ್ಗೆ ನನ್ನಲ್ಲಿ ದ್ವೇಷ ಹುಟ್ಟದಂತೆ ಆಡಿಕೊಂಡವರಿಗೂ, ನನ್ನ ಬಗ್ಗೆ ಏನು ಆಡಿಕೊಂಡಾರಲ್ಲ ಆಡಿಕೊಂಡವರಿಗೂ ಶರಣೆಂಬುದನ್ನು ಕರುಣಿಸು ಎಂದು ದೇವರಲ್ಲಿ ಪ್ರಾರ್ಥಿಸುವ ಬಸವಣ್ಣನವರ ಸಕಾರಾತ್ಮಕ ನಿಲುವು ಅಗಾಧವಾದದ್ದು. ಇದೇ ರೀತಿ ರಾಮಕೃಷ್ಣ ಪರಮಹಂಸರಿಗೊಮ್ಮೆ ಆಗ್ತದೆ. ರಾಮಕೃಷ್ಣ ಪರಮಹಂಸರು
ಹಂಸರಿಗೆ ಅವ್ರ ಶಿಷ್ಯರು ಬಂದು ಹೇಳ್ತಾರೆ, ಗುರುಗಳೇ, ಜನರು ನಿಮ್ಮನ್ನು ದಕ್ಷಿಣೇಶ್ವರದ ಹುಚ್ಚ ಅಂತ ಕರೆದ ನಕ್ಕೋತ ಭಾಳ ಖುಷಿ ಪಟ್ಕೋತ ಕೂತಾರ ಅಂತ ಒಬ್ಬ ಶಿಷ್ಯ ಬಂದು ಅದನ್ನು ನೋಡಿದ್ದು ಬಂದು ಹೇಳ್ತಾನೆ. ಇದ ಕಾಣದ ಠಾವಿನಲ್ಲಿ ಇವ್ರು ಇದರಿಗೆ ಅಲ್ಲ, ಅವ್ರು ಹಿಂದ್ಗಡೆ ನಡೆಸ್ಯಾರ ಅವರೆಲ್ಲ ಕೆಲಸ. ಆದ್ರೆ ಮೂರನೇದವ ಬಂದು ಹೇಳ್ತಾನೆ, ಹೇಳೋರು ಇರತ್ತಾರಲ್ಲ ಅವತ್ತು. ಅವು ಬಂದು ಹೇಳಿದ ಮ್ಯಾಗ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ? ಅವ್ರು ಹೇಳ್ತಾರ, ಅನ್ಲಿ ಬಿಡು ಅಂತಂದ್ರೆ, ನಾನು ಹುಚ್ಚನ ಅಂತಾರೆ ಅವ್ರು. ಇದು ನೋಡ್ರಿ, ನಾನು ಹುಚ್ಚ, ಐ ಆಮ್ ಮ್ಯಾಡ್ ಆಫ್ಟರ್ ಗಾಡ್ ಅಂತಾರೆ. ನನಗೆ ದೇವರ ಹುಚ್ಚಿಡ್ದದ, ದೇವರ ಹುಚ್ಚಿಡ್ದದ ಅಂತಾರೆ ಅವ್ರು. ಕೂಡ ಇನ್ನೂ ಇವ್ರು ಯಾರು, ಅವರು ಹುಚ್ಚರ ಅಂತ ಹೇಳ್ತಾರೆ. ಮತ್ತು ಅವ್ರು ಹೆಂಗೆ ಹುಚ್ಚರಂದ್ರೆ, ಅವರಿಗೆ ಕನಕ ಕಾಮಿನಿಯರು ಹುಚ್ಚಿಡ್ದದ. ಏನು ಡಿಫ್ರೆನ್ಸ್ ಅಂದ್ರೆ, ನನ್ನ ಹುಚ್ಚ ನನಗೆ ಆನಂದ ತರ್ತದೆ, ಪರಮಾನಂದವನ್ನು ಉಂಟು ಮಾಡ್ತದೆ. ಯಾಕಂದ್ರೆ ನನಗೆ ದೇವರು ಹುಚ್ಚಿಡ್ದದ. ಬಸವಣ್ಣನವ್ರು ಹೇಳ್ತಾರಲ್ಲ, ದೇವರು ಕೂಡಲ ಸಂಗಮ ದೇವನು ಒಲಿಯಲಾರನೋ ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು. ಆ ಚಿಂತೆ ನನಗದಲ್ಲ, ಆ ಚಿಂತೆ ಅಥವಾ ಹುಚ್ಚೇನಿತ್ಲ ನನ್ನನ್ನು ಆನಂದದೊಳಗೆ ಇಡ್ತದೆ. ಆದರೆ ಅವ್ರ ಹುಚ್ಚೇನದಲ್ಲ, ಕನಕ ಕಾಮಿನಿಯರ ಹುಚ್ಚೇನದಲ್ಲ, ಅವ್ರನ್ನ ಮತ್ತಷ್ಟು ಹುಚ್ಚರನ್ನಾಗಿಸ್ತದ. ಅದಕ್ಕೆ ಮಿತಿನೇ ಇಲ್ಲ ಅಂತ ಹೇಳಿ, ಇದು ಸಕಾರಾತ್ಮಕ ಮನೋಭಾವನೆ. ನಮ್ಮ ಮೇಲೆ ಯಾರಾದರೂ ಕೋಪಗೊಂಡ್ರೆ, ಇನ್ನು ಕೋಪಕ್ಕೆ ಬರೋಣ. ಕೋಪ ಇದು ಒಂದು ನೆಗೆಟಿವ್ ಅಟಿಟ್ಯೂಡ್. ಇದು ನಮ್ಮ ಮೇಲೆ ಯಾರಾದರೂ ಕೋಪಗೊಂಡರೆ ನಾವು ಮಾತ್ರ ಶಾಂತವಾಗಿರುವುದು ಸಕಾರಾತ್ಮಕ ಧೋರಣೆ. ಪ್ರತಿಯಾಗಿ ಕೋಪದಿಂದ ಜಗಳಕ್ಕೆ ನಿಲ್ಲುವುದು ನಕಾರಾತ್ಮಕ ಧೋರಣೆ. ಇದು ಆರೋಗ್ಯಕ್ಕೆ ಹಾನಿಕಾರಕ ಎಂಬ ವೈಜ್ಞಾನಿಕ ಸತ್ಯವನ್ನು ಬಸವಣ್ಣನವರು ಹೀಗೆ ಹೇಳ್ತಾರೆ ನೋಡ್ರಿ. ಏನು? ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೆ ಏನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಏನಿದು? ತನಗೆ ಮುನಿಯುವವರಿಗೆ ತಾ ಮುನಿಯಲೇಕಯ್ಯ. ನನ್ನ ಮೇಲೆ ಸಿಟ್ಟಿಗೆದ್ದವ್ರ ಮೇಲೆ ನಾ ಯಾಕೆ ಸಿಟ್ಟಿಗೆಳಿಪ್ಪ? ತನಗಾದ ಆಗೇನು ಅವರಿಗಾದ ಚೇಗೇನು. ಅದರಿಂದ ತನಗೇನು ಲಾಭ ಐತಿ, ಅವ್ರಿಗೇನು ಹಾನಿ ಐತಿ? ಏನೂ ಇಲ್ಲ. ಎದುರೊಳಗೆ ಯಾವ ಹಾನಿ ಇಲ್ಲ, ನನಗೇನು ಲಾಭವೂ ಇಲ್ಲ. ತನುವಿನ ಕೋಪ ತನ್ನ ಹಿರಿತನದ ಕೇಡು. ಕೋಪದಲ್ಲಿ ಎದುರಾಳಿಗೆ ಬೈದರೆ ಹೊಡೆದರೆ ಅದು ತನ್ನ ಗೌರವವನ್ನು ಕಡಿಮೆ ಮಾಡುತ್ತದೆ. ತಿಳಿದವರಾಗಿ ನೀವು ಹೀಗೆ ಮಾಡಬಾರದಾಗಿತ್ತು ಎಂಬ ಜನರಾಡುವ ಮಾತಿಗೆ ಗುರಿಯಾಗಬೇಕಾಗುತ್ತದೆ. ಅದುವೇ ಹಿರಿತನದ ಕೇಡು. ಮನದ ಕೋಪ ತನ್ನ ಅರಿವಿನ ಕೇಡು. ಮನಸ್ಸಿನೊಳಗೆಯೇ ಕೋಪಿಸಿಕೊಂಡರೆ ಅರಿವು ನಾಶವಾಗುತ್ತದೆ. ಸಿಟ್ಟು ಸಿಂಹಾಸನವನ್ನೇರಿದರೆ ತರ್ಕ ಹೊಸ್ತೆಲ ದಾಟಿ ನಿಲ್ಲುತ್ತದೆ ಎಂಬಂತೆ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಸಾಯುತ್ತದೆ. ಡಿಸಿಷನ್ ಮೇಕಿಂಗ್ ಪವರ್ ಐತಲ್ಲ, ಅದು ಸತ್ತೋಗ್ತೈತಿ. ಅದುವೇ ಅರಿವಿನ ಕೇಡು. ಮುಂದೆ ಹೇಳ್ತಾರ, ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಇದು ಭಾಳ ಅದ್ಭುತವಾದ ಸಂದೇಶ. ಕೋಪ ಎಂಬುದು ಕಿಚ್ಚು ಇದ್ದಂತೆ. ಮನೆಯೊಳಗನ ಕಿಚ್ಚು ಮನೆಯನ್ನೇ ಸುಡುತ್ತದೆ, ನೆರೆಮನೆಯನ್ನು ಸುಡುವುದಿಲ್ಲ. ಹಾಗೆಯೇ ಕೋಪಾಗ್ನಿ ಕೋಪಗೊಂಡವನನ್ನೇ ನಾಶ ಮಾಡುತ್ತದೆ, ಬೇರೆಯವರನ್ನಲ್ಲ. ಏಕೆಂದರೆ ಸಿಟ್ಟು ಸಂಬಂಧಗಳನ್ನು ಸುಡುತ್ತದೆ. ಸಿಟ್ಟಿಗೆದ್ದ ಮನುಷ್ಯನ ರಕ್ತದಲ್ಲಿ ಕಾರ್ಟಿಜೋಲ್ ಎಂಬ ಹಾರ್ಮೋನು ಹೆಚ್ಚು ಸ್ರವಿಸುತ್ತದೆ. ಅದು ರಕ್ತದೊತ್ತಡ ಹೆಚ್ಚಿಸುತ್ತದೆ. ಕೆಲವೊಮ್ಮೆ ಹೃದಯಾಘಾತಕ್ಕೂ ಕಾರಣವಾಗುತ್ತದೆ. ಶಾಂತವಾಗಿರುವ ಮನುಷ್ಯನ ರಕ್ತದಲ್ಲಿ ಸೆರೆಟೋನಿನ್ ಎಂಬ ಹಾರ್ಮೋನು ಹೆಚ್ಚು ಸ್ರವಿಸಿ ಮತ್ತಷ್ಟು ಶಾಂತನನ್ನಾಗಿಸುತ್ತದೆ. ಅದಕ್ಕಾಗಿ
ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ಎಂಬ ಬಸವಣ್ಣನವರ ಸಕಾರಾತ್ಮಕ ಧೋರಣೆ ವೈದ್ಯಕೀಯ ಸತ್ಯವಾಗಿದೆ. ಇನ್ನು ಈಗ ಬದುಕಿನಲ್ಲಿ ಎಲ್ಲವೂ ನಕಾರಾತ್ಮಕವಾಗಿರುವುದಿಲ್ಲ. ಹಾಗೆ ಪ್ರತಿಕ್ರಿಯಿಸಲು ನಾವೇ ಅದನ್ನು ಆಯ್ಕೆ ಮಾಡಿಕೊಂಡಿರ್ತೇವೆ. ಆಯ್ಕೆ ಐತಿಲ್ಲ, ಧೋರಣೆ, ಪರಿಸ್ಥಿತಿ ಒಂದೇ ಅದ, ಆದರೆ ಆಯ್ಕೆ ಮಾಡುವುದು ಏನೈತಿಲ್ಲ ಅದು ಭಾಳ ಮುಖ್ಯ ಅದ. ಯಾವ ದೃಷ್ಟಿಕೋನದಿಂದ ಅದನ್ನು ಆಯ್ಕೆ ಮಾಡ್ತೀವಿ, ಯಾವ ಧೋರಣೆಯಿಂದ ಆಯ್ಕೆ ಮಾಡ್ತೀವಿ. ಸಕಾರಾತ್ಮಕ ಪ್ರತಿಕ್ರಿಯೆ ಬದುಕನ್ನು ನಮ್ಮ ಎಣಿಕೆಯಂತೆ ಬದಲಾಯಿಸುತ್ತದೆ. ದೋಣಿ ಬದಲಾಯಿಸಬೇಕಿಲ್ಲ, ದಿಕ್ಕನ್ನು ಬದಲಾಯಿಸಿರಿ, ನಿರ್ದಿಷ್ಟ ದಡ ಸೇರುತ್ತೀರಿ. ದೃಷ್ಟಿ ಬದಲಾಯಿಸಿರಿ, ದೃಶ್ಯ ಬದಲಾಗುತ್ತದೆ. ವಿಚಾರ ಬದಲಾಯಿಸಿರಿ, ಬದುಕೇ ಬದಲಾಗುತ್ತದೆ. ಚೇಂಜ್ ಯುವರ್ ಥಾಟ್, ಯುವರ್ ಲೈಫ್ ವಿಲ್ ಬಿ ಚೇಂಜ್ಡ್. ಪಾಸಿಟಿವ್ ಥಾಟ್ ನೀವು ತೊಗೊಂಡ್ರೆ ಯುವರ್ ಲೈಫ್ ವಿಲ್ ಬಿ ಪಾಸಿಟಿವ್ ಅಂದಂಗೆ ಅದು. ಆದರೆ ಕೆಲವೊಬ್ಬರು ನಕಾರಾತ್ಮಕತೆಯನ್ನು ಬಿತ್ತಿ ಏನೇನೋ ಮಾಡೋಕ್ಕೆ ಹೋಗ್ತಾರೆ. ನಾವು ಏನು ಬಿತ್ತುತ್ತೀವಲ್ಲ ಅದನ್ನೇ ಬೆಳಿತೀವಿ. ಇದು ಭಾಳ ಮುಖ್ಯದ ಇಲ್ಲಿ. ಆ್ಯಸ್ ಯು ಸೋಷಿಯಲ್ ಯು ರೀಪ್. ಏನು ಬಿತ್ತುತ್ತೀವಲ್ಲ ಅದನ್ನೇ ಬೆಳಿತೀವಿ. ನೀವು ದ್ವೇಷವನ್ನು ಬಿತ್ತಿ ಪ್ರೀತಿಯನ್ನು ಬೆಳೀಲಿಕ್ಕಾಗೋದಿಲ್ಲ. ಕೀಳರಿಮೆಯನ್ನು ಬಿತ್ತಿ ಯಶಸ್ಸನ್ನು ಪಡೀಲಿಕ್ಕಾಗೋದಿಲ್ಲ. ಪ್ರೀತಿಯನ್ನು ಪಡಿಬೇಕಾದ್ರೆ ಪ್ರೀತಿಯನ್ನೇ ಬಿತ್ತಬೇಕು. ಆ ಕುರಿತು ಬಸವಣ್ಣನವರ ಒಂದು ವಚನ ನೋಡ್ರಿ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ಒಯ್ದಡು ಕಹಿ ಆಗುವುದಲ್ಲದೆ ಸಿಹಿ ಆಗಬಲ್ಲುದೇ ಕೂಡಲ ಸಂಗಮ ದೇವ. ಬೇವಿನ ಬೀಜ ಬಿತ್ತಿ ಅಂದರೆ ನಾವು ಸಿಹಿ ಫಲ ಪಡೀಲಿಕ್ಕೆ ಆಗ್ತೈತೇನೋ? ಆಗೋದಿಲ್ಲ. ಮತ್ತು ಸೈನ್ಸದ್ದು ಉದಾಹರಣೆ ಇದು, ಅಗ್ರಿಕಲ್ಚರಲ್ ಸೈನ್ಸ್ ಅನ್ಬೋದು. ಏನು ಬಿತ್ತುತ್ತೀವಲ್ಲ ಅದನ್ನು ನೀವು ಬೆಳಿತಿ. ನೀವು ಬೇವಿನ ಬೀಜ ಬಿತ್ತಿ ಸುತ್ತಲೂ ಬೆಲ್ಲದ ಕಟ್ಟಿ ದಿನ ಅದಕ್ಕೆ ಆಕಳ ಹಾಲು ಹಾಕಿ ದಿನ ಜೇನುತುಪ್ಪ ಹಾಕಿದ್ರೆ ಅದೆಂದರೆ ಸಿಹಿ ಫಲ ಕೊಡ್ತೈತೇನೋ? ಕೊಡಂಗಿಲ್ಲ. ಮಾವಿನ ಫಲ ಕೊಡಂಗಿಲ್ಲ. ಹಾಗೆ ನಾವು ಅಲ್ಲಿ ದ್ವೇಷ ಅಸೂಯೆಗಳನ್ನು ಒಳಗೆ ಬಿತ್ತುಕೊಂಡು ಪ್ರತಿದಿನ ಪ್ರವಚನ ಕೇಳೋದು, ಪ್ರತಿದಿನ ವಚನ ಪಾಠ ಹೇಳೋದು, ವಚನ ಕಂಠಪಾಠ ಮಾಡೋದು, ಸತ್ಸಂಗದಲ್ಲಿರೋದು ಮಾಡಿದ್ರೂ ನಮಗೆ ಉತ್ತಮವಾದ ಫಲ ಸಿಗುವುದಿಲ್ಲ. ಯಾಕಂದ್ರೆ ಒಳಗೆ ಬಿತ್ತಿದ್ದೇನೈತಿಲ್ಲ ಬೇವಿನ ಬೀಜ ಐತಿ. ಸೊ ಬೀಜ ಭಾಳ ಮುಖ್ಯದ ಅಲ್ಲಿ. ಅಂದರೆ ಸಕಾರಾತ್ಮಕ ವಿಚಾರಗಳನ್ನು ಬಿತ್ತಿದ್ರೆ ಸಕಾರಾತ್ಮಕ ಫಲನ ಸಿಗ್ತೈತಿ, ನಕಾರಾತ್ಮಕ ವಿಚಾರಗಳನ್ನು ಬಿತ್ತಿದ್ರೆ ನಕಾರಾತ್ಮಕ ಫಲ ಸಿಗ್ತೈತಿ ಅನ್ನೋದು ಈ ವಚನದ ಮುಖ್ಯ ಉದ್ದೇಶ. ಇನ್ನು ಧೈರ್ಯ, ಇದು ಸಕಾರಾತ್ಮಕ ಮನೋವೃತ್ತಿ. ಭಯ ನಕಾರಾತ್ಮಕ ಮನೋವೃತ್ತಿ. ಭಯ ಪಡಬೇಡ್ರಿ, ಧೈರ್ಯದಿಂದ ಇರ್ರಿ ಅಂತ ಅಕ್ಕಮಹಾದೇವಿ ಭಾಳಷ್ಟು ಕಡೆ ವಚನದೊಳಗೆ ಹೇಳ್ತಾರೆ. ಅಕ್ಕನ ಒಂದು ವಚನ ನೋಡ್ರಿ, ಯಾವ ಕಾರಣಕ್ಕೂ ಭಯ ಪಡಬೇಡ್ರಿ. ಒಂದು ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆ ಉದಾಹರಣೆ ಕೊಟ್ಕೋತ ಬರ್ತಾರಲ್ಲಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಅಂತಯ್ಯ. ಮನೆಯರೇ ಬೆಟ್ಟದ ಮೇಲದ, ಮತ್ತು ಕಾಡು ಮೃಗಗಳಿಗೆ ಅಂಜಿದ್ರೆ ಹೆಂಗೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೊಂದು ಸಣ್ಣ ನಿದರ್ಶನ ನೋಡಿ, ಭಾಳ ಸುಂದರವಾದ ಒಂದು ನಿದರ್ಶನ ಐತಿ. ಒಮ್ಮೆ ಒಂದು ಬೆಟ್ಟದಲ್ಲಿ ವಾಸವಾಗಿದ್ದ ಮೊಲಗಳು ಚರ್ಚೆಗೆ ಕುಳಿತಿದ್ದವು.
ಸಾಕಪ್ಪ ಸಾಕು ಈ ಭಯದ ಬದುಕು ಎಂದಿತು ಒಂದು ಮೊಲ. ನರಿ, ಹುಲಿ, ಸಿಂಹ, ಚಿರತೆ, ತೋಳ ಮುಂತಾದ ಎಲ್ಲ ಪ್ರಾಣಿಗಳು ನಮ್ಮನ್ನು ಅಟ್ಟಿಸಿಕೊಂಡು ಬಂದು ಕೊಲ್ಲುತ್ತವೆ ಎಂದಿತು ಮತ್ತೊಂದು ಮೊಲ. ನಾವೆಲ್ಲ ಜೀವನವಿಡೀ ಭೀತಿಯಲ್ಲಿ ಬದುಕುವುದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮೇಲು ಎಂದಿತು ಇನ್ನೊಂದು ಮೊಲ. ಎಲ್ಲರಿಗೂ ಆತ್ಮಹತ್ಯೆ ಸಲಹೆ ಉಚಿತವೆನಿಸಿದಾಗ ಮೊಲಗಳು ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟವು. ಮೊಲಗಳ ಹಿಂಡು ನದಿಯ ಬಳಿಗೆ ಬರುತ್ತಿದ್ದಂತೆ ಟಪ್ ಟಪ್ ಎಂದು ನೀರಿನ ಶಬ್ದ ಬರತೊಡಗಿತು. ಮೊಲಗಳ ಹಿಂಡಿನ ನಾಯಕ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಲು ನದಿಯ ದಡದಲ್ಲಿ ಕುಳಿತಿದ್ದ ಕಪ್ಪೆಗಳೆಲ್ಲ ಒಂದೊಂದಾಗಿ ನದಿಗೆ ಹಾರುವುದು ಕಾಣಿಸಿತು. ಅದನ್ನು ಕಂಡ ನಾಯಕ ಉಳಿದೆಲ್ಲ ಮೊಲಗಳಿಗೆ ಹೇಳುತ್ತಾನೆ, ಸ್ನೇಹಿತರೆ, ನದಿಗೆ ಹಾರುವುದು ಬೇಡ. ನೋಡಿ, ಆ ಪುಟ್ಟ ಕಪ್ಪೆಗಳು ನಮ್ಮನ್ನು ನೋಡಿ ಹೆದರುತ್ತಿವೆ. ಅಂದರೆ ಅವು ನಮಗಿಂತಲೂ ಬಲಹೀನರು. ಆದರೂ ಅವು ಆತ್ಮಹತ್ಯೆಗೆ ಶರಣಾಗದೆ ಬದುಕಿವೆ. ಬನ್ನಿ, ನಾವೆಲ್ಲ ಕಾಡಿಗೆ ಹಿಂದಿರುಗೋಣ. ಮೃಗಗಳಿಗೆ ಹೆದರದೆ ಅವುಗಳಿಗೆ ಸಿಗದೆ ಧೈರ್ಯದಿಂದ ಬದುಕೋಣ ಎಂದಿತು. ಹಾಗೆ ಎಲ್ಲ ಮೊಲಗಳು ಮರಳಿ ಕಾಡಿನತ್ತ ಬಂದವು. ಇದು ಯಾಕಂದ್ರೆ ಮೃಗಗಳ ಮಧ್ಯದಲ್ಲೇ ಮೊಲಗಳದಾವಲ್ಲ, ಮತ್ತು ಅವುಗಳಿಗೆ ಅಂಜಿದ್ರೆ ಹೆಂಗೆ? ಅವುಗಳಿಗೆ ಸಿಗಲಾರ್ದಂಗೆ ಧೈರ್ಯದಿಂದ ಇರಬೇಕಾಗ್ತೈತಿ. ಹಾಗೆಯೇ ಈ ಬೆಟ್ಟದ ಮೊಲಗಳಿಗೆ ಕಾಡು ಮೃಗಗಳ ಕಾಟವಿದ್ದಂತೆ ಪ್ರಪಂಚವೆಂಬ ಬೆಟ್ಟದಲ್ಲಿ ಮಾನವೀಯತೆ ಇಲ್ಲದ ಕಾಡು ಮೃಗಗಳಂಥ ದುಷ್ಟ ಜನರು ನಮ್ಮ ಸುತ್ತಲೂ ಇರುತ್ತಾರೆ. ಮೃಗಗಳು ಇಲ್ಲೇ ಕಾಡು ಮೃಗಗಳು. ಅವರಿಗೆ ಹೆದರದೆ, ಅವರ ತಂಟೆಗೆ ಹೋಗದೆ ನಮ್ಮ ಪಾಡಿಗೆ ನಾವು ಬದುಕೋಣ ಎಂಬ ಧೈರ್ಯ, ಆತ್ಮಸ್ಥೈರ್ಯದ ಮಾತನ್ನು ಅಕ್ಕ ಹೇಳುತ್ತಾಳೆ. ಇನ್ನು ಎರಡನೇ ವಿಚಾರ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೊರೆತರಿಗಳಿಗೆ ಅಂಜಿದಡೆ ಅಂತಯ್ಯ. ಸಮುದ್ರ ಅಂದ ಮ್ಯಾಗ ನೊರೆತರಗಳು ಬರುವ. ಕೆಲವೊಮ್ಮೆ ಆಕಸ್ಮಿಕವಾಗಿ ಬೀಸುವ ಚಂಡಮಾರುತ, ಸುನಾಮಿಗಳಿಂದ ಸಮುದ್ರದಲ್ಲಿ ಭಯಂಕರ ನೊರೆತೆರೆಗಳೆದ್ದು ಭೀಕರ ಪ್ರವಾಹವನ್ನೇ ಉಂಟು ಮಾಡುತ್ತವೆ. ಅಂಥ ಸಮುದ್ರದ ದಡದಲ್ಲಿ ಮನೆ ಮಾಡಿದವರು ನೊರೆ ತೆರೆಗಳಿಗೆ ಹೆದರದೆ ಧೈರ್ಯದಿಂದ ಎಚ್ಚರದಿಂದ ಇರಬೇಕಾಗುತ್ತದೆ. ಅಲ್ಲಿ ಮನೆ ಮಾಡಿವ ಅಂದ ಬಳಿಕ ಅವುಗಳ ಮುನ್ನೆಚ್ಚರಿಕೆಯಿಂದ ಮತ್ತೊಂದಿಷ್ಟು ಧೈರ್ಯದಿಂದ ಇರಬೇಕಾಗ್ತದೆ. ಹಾಗೆಯೇ ವಿಶ್ವ ಎಂಬುದು ನಮ್ಮ ಸುತ್ತಲೂ ಹರಿವಿದ ತಡಿನೆಲೆ ಇಲ್ಲದ ಸಾಗರ. ಇದೊಂದು ವಿಶ್ವ ಅನ್ನೋದು ಒಂದು ಸಾಗರ. ಇದು ಈ ಸಾಗರದಲ್ಲಿ ಸುಖ, ದುಃಖ, ಸೋಲು, ಗೆಲುವು, ಲಾಭ, ಹಾನಿ, ಮಾನ, ಅಪಮಾನ ಮುಂತಾದ ನೊರೆ ತೆರೆಗಳು ಆಗಾಗ ಏಳುತ್ತಿರುತ್ತವೆ. ಕೆಲವೊಮ್ಮೆ ನಮ್ಮ ನಿಯಂತ್ರಣಕ್ಕೆ ಸಿಗದೆ ನಾವು ಊಹಿಸಲಾರದ ಭಯಾನಕ ಘಟನೆಗಳು ಸುನಾಮಿಯಂತೆ ಬಂದು ಅಪ್ಪಳಿಸುತ್ತವೆ. ಕೆಲವೊಮ್ಮೆ ಅನ್ಕಂಟ್ರೋಲೇಬಲ್ ಫ್ಯಾಕ್ಟ್ಸ್ ಅಂತಾರೆ. ನಮಗೆ ಅದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅಂಥವು ಬರ್ತಾವೆ ಸುನಾಮಿಗತೆ. ಸಾಗರದಲ್ಲಿ ಬರುವ ನೊರೆತೊರೆಗಳಿಗೆ ವಿಚಲಿತರಾಗದೆ ಲಂಗರು ಹಾಕಿದ ಹಡಗಿನಂತೆ ಸ್ಥಿರವಾಗಿರಬೇಕೆಂದು ಅಕ್ಕ ಧೈರ್ಯ ಹೇಳ್ತಾಳೆ. ಬೇಕಾದ್ದು ಬರಲಿ, ನಾವು ಸ್ಥಿರವಾಗಿರಬೇಕು, ಸ್ಥಿತಪ್ರಜ್ಞನಾಗಿರಬೇಕು, ಧೈರ್ಯದಿಂದ ಇರಬೇಕು ಅಂತ ಇಲ್ಲಿ ಅಕ್ಕ ಹೇಳ್ತಾಳೆ. ಯಾಕಂದ್ರೆ ಸಾಗರ ಅಂದ ಮ್ಯಾಗ ಬರುವವು, ಆದರೆ ಅವನು ಸಮಾನವಾಗಿ ಸ್ವೀಕರಿಸು. ಅವನು ಬೇಕಾದ್ರೆ ಬಂದು ಅಂದ್ರೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಎಂದು ಆ ದೇವರಿಗೆ ಬಿಟ್ಟು ಆ ದೇವರಿಗೆ ಈಗ ಹೆಂಗೆ ಬಳಿಗೆ ಕಾಯಿ ವಜ್ಜಾಗುವುದಿಲ್ಲ, ಹಂಗೆ ನೀನು ವಜ್ಜಾಗುವುದಿಲ್ಲ. ಅವ ಕಾಪಾಡ್ತಾನೆ. ಓ ಎಂದರೆ ನಂಬಿಕರಿದ್ದರೆ ಓ ಎನ್ನನೆ ಶಿವನು ಅಂಥೇಳಿ ನಾವು ಮತ್ತು ಈ ನಂಬಿಕೆ ಏನೈತಿಲ್ಲ, ದೇವರು ಕಾಪಾಡ್ತಾನೆ ಅನ್ನೋ ನಂಬಿಕೆ ಐತಿಲ್ಲ, ಅದು ನಮಗೆ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸ್ತದೆ. ಆ ಧೈರ್ಯದಿಂದ ಇರ್ರಿ ಅಂತ
ಎರಡನೇ ಇದ್ರೊಳಗೆ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಮನೆ ಸಂತ್ಯಾಗ ಐತಿ ಮತ್ತು ಗದ್ದಲಕ್ಕೈತಿ ಅಂದ್ರೆ ಹಂಗೆ ಇಲ್ಲಿ ಸಂತೆ ಇರೋದ ಇದು. ಈ ಸಂತ್ಯಾಗ ಅದೀವಿ ನಾವು. ಆದ್ರೆ ಆದಷ್ಟು ದೂರ ಇರೋಕ್ಕೆ ಪ್ರಯತ್ನ ಮಾಡ್ಬೇಕು. ಆ ಗದ್ದಲದಿಂದ ದೂರ ಇರೋಕ್ಕೆ ಪ್ರಯತ್ನ ಮಾಡ್ಬೇಕು. ಅದು ಸಾಧ್ಯ ಐತಿ. ಈಗ ಹೆಂಗೆ ಕೆಸರಿನ ಕಮಲ ಐತಿಲ್ಲ, ಆದಷ್ಟು ಕೆಸರಿಗೆ ಅಂಟಿಕೊಳ್ಳಾರ್ದಂಗೆ ಈ ಗದ್ದಲ ಮಾಡೋರು ಗದ್ದಲ ಮಾಡಬರಕಂತ ಹೇಳಿ ನಾವು ಸುಮ್ಮನೆ ದೂರ ಇದ್ದು ಬಿಡೋದು. ಆ ಗದ್ದಲದಲ್ಲಿ ಭಾಗವಹಿಸದೆ ಗದ್ದಲಕ್ಕೆ ಹೊಂದಿಕೊಂಡು ಇರಬೇಕಾಗ್ತಿತ್ತು. ಆದರೆ ನಾವು ಗದ್ದಲದಾಗ ಹೋಗೋದು ಬೇಡ. ಸಂತೆಯ ಗದ್ದಲವನ್ನು ತಡೆಯಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ನಮ್ಮ ಧೋರಣೆಯನ್ನೇ ಬದಲಾಯಿಸಿಕೊಂಡು ಬದುಕುವಂತೆ ಅಕ್ಕ ಹೇಳ್ತಾರೆ. ಕೊನೆಯ ಸಾಲಿನಲ್ಲಿ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ನಾವು ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬರುವ, ನಾವು ಹೆಂಗಿದ್ರು ಜನ ಅನಾವ್ರ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ನೀವು ಹೆಂಗಿದ್ರು ನಿಮಗೊಂದು ಮಾತಾಡೋರು ಅವರು. ಎಲ್ಲರೂ ನಮ್ಮ ಬಗ್ಗೆ ಚಲೋಣ ಮಾತಾಡ್ತಾರಂತ ತಿಳ್ಕೊಬೇಡ್ರಿ. ನಿಂದೆ ಮಾಡೋರು ಇರೋವ್ರ, ಒಳ್ಳೆಯದನ್ನು ಮಾತಾಡೋರು ಇವರ. ಇದನ್ನು ತೆಲಿನ ಕೆಡಿಸ್ಕೋಬೇಡ್ರಿ. ಸಹಜವಾಗಿರೋನಿ. ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬರುವುದು ಸಹಜ. ಏಕೆಂದರೆ ಜನರು ನಾವು ಹೇಗಿದ್ದರೂ ಒಂದು ಅನ್ನುತ್ತಾರೆ. ಅವರು ಆಡಿದ ಮಾತುಗಳು ಬುದ್ಧಿಯ ಮಾತುಗಳಾಗಿದ್ದರೆ ಒಪ್ಪಿಕೊಳ್ಳಿ. ಅವರೇನಾದರೂ ಕರೇನ ಹೇಳಿದ್ರೆ ನೀನು ತಪ್ಪು ಮಾಡಿದ್ರೆ ಒಪ್ಕೋ. ನಿಂದೆಯ ಮಾತುಗಳಾಗಿದ್ದರೆ ಹೊಟ್ಟೆಯೊಳಗೆ ಹಾಕಿಕೊಳ್ಳು, ತಲೆಯಲ್ಲಿ ಹಾಕಿಕೊಳ್ಳದಿರಿ. ಹೊಟ್ಟೆಯಲ್ಲಿ ಹಾಕಿಕೊಂಡದ್ದು ಪಚನವಾಗಿ ಖಾಲಿಯಾಗುತ್ತದೆ, ತಲೆಯಲ್ಲಿದ್ದುದು ತೊಂದರೆ ಕೊಡುತ್ತದೆ. ಅದಕ್ಕಾಗಿ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವು ತಾಳಿದೆ ಸಮಾಧಾನದಿಂದಿರಬೇಕು. ಈ ಸಮಾಧಾನ ಅನ್ನೋದೈತಿಲ್ಲ, ಇದೇ ಪಾಸಿಟಿವ್ ಆಟಿಟ್ಯೂಡ್. ಪಲಾಯನವಾದ ಸಮಸ್ಯೆಗೆ ಪರಿಹಾರವಲ್ಲ. ಈಗ ಸಮಸ್ಯೆ ಬಂದ್ರೆ ಅದನ್ನು ಬಿಟ್ಟು ಓಡಿ ಹೋಗೋದು ಏನೈತಿಲ್ಲ, ಅದು ಪರಿಹಾರ ಅಲ್ಲ. ಅಂದ್ರೆ ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ ಎಂದು ಧೈರ್ಯ ತುಂಬುವ ಅಮುಗೆ ರಾಯಮ್ಮನವರ ಒಂದು ವಚನ ನೋಡ್ರಿ. ಅಮುಗೆ ರಾಯಮ್ಮ ಒಂದು ವಚನ ಹೇಳ್ತಾರೆ. ಈಗ ಇತ್ತೀಚೆಗೆ ಇಟ್ಟಿಟ್ಕ ಆತ್ಮಹತ್ಯೆ ಏನು ನೋಡು, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಪೊಲೀಸರು PSIಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಏನದ ವಿಚಿತ್ರ ಆತ್ಮಹತ್ಯೆಗಳು ಕೇಳಿದ್ರೆ ನೋಡ್ಬೇಕು. ಒಂದು ಯಾವುದೋ ಒಂದು ಇಲ್ಲ, ನನಗೆ ಲವ್ ಮಾಡೀನಿ, ಆಕೆ ನನ್ನ ಬಿಟ್ಟು ಹೋದ್ಲು, ಮದುವೆ, ಇವ ಆತ್ಮಹತ್ಯೆ ಮಾಡ್ಕೊಂಡು ಏನಾಯ್ತು, ಆಕೆ ಲಗ್ನ ಆಗಿ ಹೋದ್ಲಾಕೆ. ಹುಚ್ಚರ ಸಂತೆ ನಡೆದದ ಆತ್ಮಹತ್ಯೆ ಅನ್ಕ. ಅಲ್ಲಿ ಹೇಳ್ತಾರೆ, ನಮ್ಮ ಅಮುಗೆ ರಾಯಮ್ಮನವ್ರು ಹೇಳ್ತಾರೆ ನೋಡ್ರಿ, ಹೆದರಿದಿರು ಮನವೇ, ಹಿಮ್ಮಟ್ಟಿದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ, ಜರಿದರೆಂದು ಜಂಕಿಸಿದರೆಂದು, ಶಸ್ತ್ರ ಸಮಾಧಿ ನೀರು ನೇನು ವಿಷ ಔಷಧದಲ್ಲಿ ಘಟವ ಬಿಡದಿರು, ಗುರುವಾದಡು ಲಿಂಗವಾದಡು ಜಂಗಮವಾದಡು, ನೊಸಲಲ್ಲಿ ಕಣ್ಣುಳ್ಳ ಪಶುಪತಿಯಾದಡು, ತೆತ್ತಿಗರ ಕಂಡು ಒತ್ತಿ ನುಡಿದರೆಂದು ಘಟ್ಟವ ಬಿಡದಿರು ಅಂತ ಹೇಳ್ತಾರೆ. ಮುಂದೆ ಮತ್ತದನ್ನು ನೀ ಘಟ ಬಿಟ್ಟರೆ ಏನಾಗ್ತೈತೆ ಅನ್ನೋದು ಹೇಳ್ತಾರೆ. ಇರಲಿ, ಅದನ್ನು ನೋಡೋಣ. ಘಟ್ಟವ ಬಿಡುವ ಘಟಕರ್ಮಿಗಳು 7 ಜನ್ಮದಲ್ಲಿ ಸೂಕರಣ ಹೊಟ್ಟೆಯಲ್ಲಿ ಹುಟ್ಟಿ 101 ಕುಲ 18 ಜಾತಿಯ ಅಮೇಧ್ಯವ ತಿಂದು ಭವಿಗಳ ಮನೆಯ ಹೊಸ್ತಿಲ ಕಾಯ್ದುಕೊಂಡಿಪ್ಪರಯ್ಯ. ಅಮುಗೇಶ್ವರ ಲಿಂಗವೇ ನಿಮ್ಮಾನೆ ನಿಮ್ಮ ಪ್ರಮತರಾನೆ. ಅಮುಗೇಶ್ವರ ಲಿಂಗದ ಮ್ಯಾಲೆ ಪ್ರಮಾಣ ಮಾಡಿ ಒಂದು ಕನ್ಕ್ಲೂಷನ್ ಹೇಳ್ತಾರೆ ನೋಡ್ರಿ. ಏನು? ಹೆದರದಿರು ಮನವೇ, ಹಿಮ್ಮೆಟ್ಟದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ. ಯಾವ ಕಾರಣಕ್ಕೂ ಹಂಚಬೇಡ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ, ಸಾಧಿಸುವ ಛಲ ಬಿಡಬೇಡ. ಜರಿದರೆಂದು ಜಂಕಿಸಿದರೆಂದು, ಶಸ್ತ್ರ ಸಮಾಧಿ ನೀರು ನೇನ ವಿಷ ಔಷಧದಲ್ಲಿ ಘಟವ ಬಿಡದಿರು. ಯಾರಾದರೂ ಹೀಯಾಳಿಸಿದರೆಂದು ನಿಂದಿಸಿದರೆಂದು ಶಸ್ತ್ರ ಚುಚ್ಚಿಕೊಂಡು ನೀರಿನಲ್ಲಿ ಹಾರಿ ನೇಣು ಹಾಕಿಕೊಂಡು ವಿಷ ಕುಡಿದು ಕ್ರಿಮಿನಾಶಕ ಸೇವಿಸಿ ಸಾಯಬೇಡ. ಗುರು ಲಿಂಗ ಜಂಗಮ ಪಶುಪತಿ ಬಂಧುಗಳು ಯಾರೇ ಇರಲಿ ಜೋರಾಗಿ ಮಾತನಾಡಿದರೆಂದು, ಈಗ ಅಂಥವ್ರು ಅದಾರ, ಒಂದಿಟ್ಟು ಜೋರಾಗಿ ಮಾತಾಡಿದ್ರೆ ಒಳಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ದು. ಜೋರಾಗಿ ಮಾತನಾಡಿದರೆಂದು ಬೈದರೆಂದು ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ಮಾಡಿಕೊಂಡರೆ ಏನಾಗ್ತೈತಿ ಮುಂದೆ ಹೇಳ್ತಾರೆ ನೋಡ್ರಿ. ಮಾಡಿಕೊಂಡರೆ
ಏಳೇಳು ಜನ್ಮದಲ್ಲಿ ಹಂದಿಯ ಹೊಟ್ಟೆಯಲ್ಲಿ ಹುಟ್ಟಿ ಹೊಲಸು ತಿನ್ನುತ್ತಾ ದುರ್ಜನರ ಮನೆಯ ಸುತ್ತಲಿರಬೇಕಾಗುತ್ತದೆ ಎಂದು ಅಮುಗೆ ರಾಯಮ್ಮನವರು ಎಚ್ಚರಿಸಿದ್ದಾರೆ. ಅಂದರೆ ಆತ್ಮಹತ್ಯೆ ಮಹಾಪಾಪ. ಆತ್ಮಹತ್ಯೆ ಮಾಡಿಕೊಂಡರೆ ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಹೀನಾಯ ಪರಿಸ್ಥಿತಿಯಲ್ಲಿ ಹುಟ್ಟಿ ಬರುತ್ತೀರಿ ಎಂದು ಪರಮಾತ್ಮನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಿರುವ ಅಮುಗೆ ರಾಯಮ್ಮನ ಸಂದೇಶ ಇಂದಿನ ಹೇಡಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವುದರಲ್ಲಿ ಸಂದೇಹವೇ ಇಲ್ಲ. ಇಂಥ ವಚನಗಳನ್ನು ನಮಗೆ ಕೊಡಿ. ಇವೆಲ್ಲ ಸಕಾರಾತ್ಮಕ ಕುರಿತು ವಚನಗಳು. ಬಹುಶಃ ಸಮಯದ ಅಭಾವ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಉಳಿದಿದ್ದನ್ನು ಇನ್ನೊಂದು 2-3 ವಚನಗಳನ್ನು ನಾಳೆ ನೋಡಿ ಅದರ ಜೊತೆಗೆ ಸತ್ಸಂಗದ ಕುರಿತಾದ ವಚನಗಳನ್ನು ನೋಡೋಣ ಅಂಥೇಳಿ ಇಲ್ಲಿವರೆಗೆ ಪಾಲ್ಗೊಂಡ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಯಾವುದ್ರಿ? ಹೌದು, ನೋಡ್ರಿ. ಇದ್ದೀನಿ. ಯಾರಾದರೂ ಪ್ರಶ್ನೆಗಳನ್ನು ಅಥವಾ ತಮ್ಮ ಅನುಭವವನ್ನು ಹಂಚ್ಕೊಳ್ಳೋ ರೀತಿ ಅಂದ್ರೆ ಹ್ಯಾಂಡ್ರೈಸ್ ಮಾಡಿರಿ ಅಂತ ಹೇಳಿ ವಿನಂತಿ ಮಾಡ್ಕೋತೀನಿ. ಹ್ಯಾಂಡ್ರೈಸ್ ಮಾಡ್ಲಿಕ್ಕೆ ಅವರು ಏನೂ ಇಟ್ಟೇ ಇಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಉಪನ್ಯಾಸವನ್ನು ಅಣ್ಣವರು ನೀಡ್ಯಾರ. ಅವರಿಗೆ ನಾನು ಮತ್ತೊಮ್ಮೆ ಎಲ್ಲರ ವತಿಯಿಂದ ಭಕ್ತಿಯ ಶರಣಾರ್ಥಿಗಳನ್ನು ಈಗ ರಘುರಾಮ್ ಪಟ್ಟಪ್ಪಾಜಿ ಒಂದೆರಡು ಮಾತುಗಳನ್ನು ತಾವು ಹಂಚ್ಕೋಬೇಕು ಅಂತ. ಸುಜಾತ ಅವರೇ, ಶರಣಾರ್ಥಿ. ಎಲ್ಲಾರು ಇದನ್ನ ವಿಡಿಯೋ ಆನ್ ಮಾಡ್ಕೊಂಡಾರ. ಅವರಲ್ಲಿ ಯಾರು ಬದ್ಧ ಮಾಡಿಲ್ಲ. 3-4 ಜನ ಹೇಳಿದ್ರಿ ಅಕ್ಕ. ಅವ್ರು ಮಂಗಲಾ ಪಾಟೀಲ್ ಅಂತ ಹೇಳಾರ. ಅವ್ರಿಗೆ ಇದು ಆಗಿ ಕಾಣಿಸ್ತದೆ, ಮಾಡ್ಲಿಕ್ಕೆ ಬಂದಿಲ್ಲ. ಅವ್ರೊಬ್ರು ಮಾಡಿದ್ರು. 4-5 ಜನ ಆನ್ ಮಾಡಿಟ್ಕೊಂಡಾರ ಅವರೇ. ನೋಡ್ರಿ, ಬಾಳ ಮಂದಿ ವಿಡಿಯೋ ಆನ್ ಮಾಡಿ ಇವತ್ರಿ. ಎಲ್ಲರೂ ದಯವಿಟ್ಟು ವಿಡಿಯೋಗಳನ್ನ ಆಫ್ ಮಾಡ್ರಿ. ಮತ್ತೆ ನಿಮ್ಮಲ್ಲಿ ಒಂದು ಆಪ್ಷನ್ ಆದ್ರಿ, ಅದು 3 ದಿನ ಮೇಲೆ ಬಟ್ಟೆ ಇಡ್ರಿ, ಅದು ಆಫ್ ಮಾಡ್ಲಿಕ್ಕೆ ಬರ್ತೈತಿ. ಅದೇ ಆಫ್ ಮಾಡ್ಕೋಬೇಕು. 4-5 ಜನ ಆನ್ ಮಾಡ್ಕೊಂಡ್ಬಿಟ್ಟಾರ. ಒಬ್ರಂಚೆ ಡೋರ್ ಓಪನ್ ಇರ್ತಿ, ಒಬ್ರು ರೋಡ್ ತೋರಿಸ್ತಾರ. ಮೇಡಮ್ ಆನ್ ಮಾಡ್ಕೊಂಡಿಲ್ಲ ಅಷ್ಟೇ ನೋಡೋಣ. ಪಾಸಿಟಿವಿಟಿ ಹೋಗೋದು ಈಗ.
ಈಗ ಪ್ರವಚನ ಕೇಳಿದ್ವಲ್ಲ ಅದೇ ಪ್ರಕಾರ ಪಾಸಿಟಿವ್ ಅಷ್ಟೇ ಹೋಗೋದು, ನೆಗೆಟಿವ್ ಒಟ್ಟು ವಿಚಾರ ಮಾಡೋದು ಬೇಡ. ಅವ್ರು ತಪ್ಪು ಮಾಡಿರ್ತಾರ, ವಯಸ್ಸಾದ್ರು ಮಾಡಿರ್ತಾರ, ಅದಕ್ಕೆ ಬೇಡ. ಈಗ ತಪ್ಪು ಮಾಡಿರ್ತಾರ, ಒಬ್ರು ವಯಸ್ಸಾದವ್ರು ಮಾಡಿರ್ತಾರ, ಇಷ್ಟೊತ್ತವರೆಗೆ ಕೇಳಿದ್ವಲ್ಲ ಅದನ್ನ ನೋಡಿ ಸ್ವಲ್ಪನೇ ನಾವು ಇದು ಮಾಡ್ಕೊಂಡ್ಬಿಡೋದು. ಇಷ್ಟು ಜನ ಕೇಳ್ತಾರಲ್ಲ ಅಷ್ಟೇ ಸಾಕು. ನನಗೂ ಈಗ ಒಮ್ಮೊಮ್ಮೆ ನೆಟ್ವರ್ಕ್ ಹೋಗ್ತದೆ, ಒಮ್ಮೊಮ್ಮೆ ನೆಟ್ವರ್ಕ್ ಹೋಗ್ತದೆ, ಏನ್ ಎಷ್ಟು ಕೇಳಿದ್ರು ಅಷ್ಟೇ ಸಾಕು. ಇದೇ ನಮ್ಮದು ಇದು. 3 ಚುಕ್ಕಿ ಮೇಲೆ ಬಟ್ಟೆ ಇಡ್ರಿ, ಅಲ್ಲಿ ನಮಗೆ ಆಫ್ ಮಾಡ್ಕೊಂಡ್ ಬಿಡುದ್ರಿ, ನಾವೇ ಆಫ್ ಮಾಡ್ಕೊಂಡ್ ಬಿಡುದು. ಅವ್ರಿಗೆ ಹೇಳುತ್ತಿದ್ರು ನಾವೇ ಆಫ್ ಮಾಡ್ಕೊಂಡ್ ಬಿಡುದ್ರಿ. ಅವ್ರದ್ದು ಆಫ್ ಮಾಡ್ಲಕ್ ಬರ್ತದ್ರಿ. ಅವ್ರ ಚುಕ್ಕಿ ಮೇಲೆ ಅವ್ರದ್ದು ಫೋಟೋದ ಮೇಲೆ 3 ಚುಕ್ಕಿ ಇರ್ತಾವಲ್ರಿ, ಅದ್ರ ಮೇಲೆ ಬಟ್ಟೆ ಇಟ್ಟಾಯ್ತು. ಅದು ಡೋಂಟ್ ವಾಚ್ ಅಂತ ಹೇಳಿ ಬರ್ತದಲ್ರಿ, ಅದ್ರ ಮೇಲೆ ಬಟ್ಟೆ ಇಡ್ರಿ, ತಾನೇ ಹೋಗಿ ಬಿಡ್ತಿದ್ವಿ. ಬೇರೆದವ್ರಿಗೆ ಬರುದಿಲ್ರಿ. ಅವ್ರ ಹನುಮಂತಪ್ಪ ಅಂತಿದ್ರಲ್ಲಿ ಅವ್ರ ತಮ್ಗ್ ಗೊತ್ತದ್ರೆ ಆನ್ ಮಾಡ್ತಾರೋ ಮತ್ ಆಫ್ ಮಾಡ್ತಾರೋ, ಆನ್ ಮಾಡ್ತಾರೋ ಆಫ್ ಮಾಡ್ತಾರೋ. ಗುರುತಿಲ್ಲ ಆಗಿದ್ರೆ ಮಾಡ್ತೇವೆ. ಒಳ್ಳೆ ವಚನಕಾರರು ಇರ್ತಾರ, ಅಂತದ್ರಲ್ಲಿ ಇವ್ರು ಎಲ್ಲಾ ಆನ್ ಮಾಡ್ಬಿಟ್ಟು ಕೆಲ್ಸದೇ ಇಲ್ಲ ಅವರೇ. ಅದು ಡಾಟಾ ಬಾಳ ಬೇರೆದವ್ರೆಲ್ಲ ಡಾಟಾ ಬಾಳ ಕ್ಯಾಪ್ಚರ್ ಮಾಡ್ತತ್ರ, ಜಾಸ್ತಿ ಜಗ್ತತ್ರ. ಇವ್ರು ವಿಡಿಯೋ ಆನ್ ಮಾಡ್ರೆ ಉಳ್ದವ್ರದೆಲ್ಲ ಇದೆಲ್ಲ ಡಾಟಾ ಜಗ್ತತ್ರ. ಅದು ಹೆಚ್ಚು ಅದು ಹೇಳ್ತೀವ್ರಿ, ಖರೆ ಆದ್ರೆ ಒಬ್ಬೊಬ್ರಿಗೆ ಗೊತ್ತಾಗ್ತದೋ ಇಲ್ಲೋ, ಏನ್ ಮಾಡ್ತಾರೋ ಯಾರಿಗೊಂದ್ರಿ. ಆಯ್ತು, ಎಲ್ಲರಿಗೂ ಧನ್ಯವಾದ, ಶರಣಾರ್ಥಿಗಳು. ಈಗ ಯಾರೋ ಎಂಟ್ರಿ ಮಾಡ್ಯಾರ ನೋಡ್ರಿ, ಅವ್ರಿಗೆ ಎಂಟ್ರಿ ಮಾಡ್ಯಾರ, ಯಾವ್ದು ಮಾಡ್ಯಾರ ನೋಡ್ರಿ ಅದೇ ಗಾಡಿಗೆ ಸಾಹೇಬ್ರ ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ವಿಶೇಷವಾಗಿ ಪ್ರೊಫೆಸರ್ ಬಸವರಾಜ್ ಅವರ ಬಹಳ ಮಾರ್ಮಿಕವಾದ ಮನುಷ್ಯನ ಬಗ್ಗೆ ತಿಳಿಸ್ತಾ ಇದ್ದಾರೆ ಕಳೆದ 2-3 ದಿವಸಗಳಿಂದ. ಅಲ್ಲೇ ಹೇಳಿದ್ರು, ಒಂದು ಮನುಷ್ಯನ ವಿಚಾರಗಳನ್ನ ಬದಲಾಯಿಸಿದರೆ ಜೀವನ ಬದಲಾಯಿಸ್ತದೆ ಅಂತ. ನಾನಿಲ್ಲಿ ಒಂದು 2 ಉದಾಹರಣೆಗಳನ್ನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಹಾರಾಷ್ಟ್ರದಲ್ಲಿ ವಾಮನರಾವ್ ಕೈವರಿಸಿದ ಕೇಳಿಸ್ತಾ ಇಲ್ರಿ ಸಾಹೇಬ್ರ ಮಾತುಗಳು, ರೇಂಜ್ ಇರುವಲ್ಲಿ ಬರ್ರಿ.